ಏರಿಕೆ ಆಗೋದ್ರಿಂದ ಜನರಿಗೆ ಸಮಸ್ಯೆ ಆಗುತ್ತಾ? ಎಲ್ಲ ಬೆಲೆಯನ್ನು ಮತ್ತೆ ಆಟೋಮೆಟಿಕಲಿ ರೈಸ್ ಆಗುತ್ತೆ. ಈ ಉಚಿತ ಕೊಡೋ ಭರವಸೆಗಳು ಒಂಥರ ಒಂದು ಕಡೆ ಉಚಿತ ಕೊಟ್ಟು ಇನ್ನೊಂದು ಕಡೆ ಒಂದು ಕಡೆ ಇದು ಮಾಡ್ತಾರೆ. ಅದ್ರ ಬದಲಿ ಉಚಿತ ಕೊಡೋದು ಬಿಟ್ಟು ಬೇರೆ ಶಿಕ್ಷಣ ಮತ್ತು ಆರೋಗ್ಯ ಇದನ್ನು ಫ್ರೀ ಕೊಟ್ಬಿಡಲಿ ಜನಗಳಿಗೆ. ಶಿಕ್ಷಣ ಮತ್ತು ಆರೋಗ್ಯ ಫ್ರೀ ಕೊಡಲಿ, ಅದನ್ನು ಚೆನ್ನಾಗಿ ಮಾಡಲಿ. ಏನೂ ಬೇಕಾಗಲ್ಲ ಇನ್ನು ಈ ಉಚಿತಗಳು. ಎಲ್ಲರೂ ಅದಕ್ಕೆ ಭಾಳ ದುಡ್ಡು ಹೋಗ್ತಾ ಇದೆ. ಇವತ್ತು ಆಸ್ಪತ್ರೆಗೆ ಹೋದರೆ ಸಿಕ್ಕಾಪಟ್ಟೆ ಇದು ಮಾಡ್ತಾರೆ. ಅದೊಂದು ಮಾಡಿಬಿಟ್ರೆ ಸಾಕು. ಒಟ್ಟಿನಲ್ಲಿ ನೀರಿನ ಬೆಲೆ ಏರಿಕೆಯಿಂದ ಜನರಿಗೆ ಸಮಸ್ಯೆ ಆಗುತ್ತೆ. ಇಲ್ಲ ಒಂದ್ ಕಡೆ ಕಾವೇರಿ ನೀರು ಪೂರೈಸ್ತಿರೋ ಸರ್ಕಾರಕ್ಕೂ ಕೂಡ ಖರ್ಚು ಹೆಚ್ಚಾಗ್ತಿದೆ, ಆದಾಯ ಕಡಿಮೆ ಆಗ್ತಿದೆ, ಅವ್ರಿಗೂ ಅನಿವಾರ್ಯವಾಗಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಖರ್ಚು ಹೆಚ್ಚಾಗ್ತಿದೆ ಅಂತಂದ್ರೆ ಅದು ಅವರು ಮ್ಯಾನೇಜ್ ಮಾಡಬೇಕು. ಈಗ ಉಚಿತ ಬಾಯಿಗಳನ್ನ ಕೊಡೋ ಉಚಿತ ಅವಶ್ಯಕತೆ ಏನಿದೆ ಅಲ್ವಾ, ಅದು ಎಲ್ಲ ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳ ಇದಕ್ಕೆ ಕಾರಣ. ಹೌದು ಸರ್. ಓಕೆ. ನೀರಿನ ಬೆಲೆ ಏರಿಕೆ ಆಗ್ತಿದೆ ಮೇಡಮ್. ನೀರಿನ ಬೆಲೆ ಏರಿಕೆ ಆಗೋದ್ರಿಂದ ಜನರಿಗೆ ಸಮಸ್ಯೆ ಆಗುತ್ತಾ? ಹೌದು ಮೇಡಮ್. ಯಾವ ರೀತಿಯಾಗಿ ಸಮಸ್ಯೆ ಆಗ್ಬೋದು? ಯಾಕಂದ್ರೆ ನೀರಿನ ಬಿಲ್ ಎಲ್ಲ ಕಟ್ಟಬೇಕು. ಈಗ ನಾವಿರೋದು ಬಾಡಿಗೆ ಮನೆಯಲ್ಲಿ, ಈಗ ಒಂದು 5-6 ಮನೆಗೆಲ್ಲ ಸೇರಿಸಿ ಕಟ್ಟಬೇಕು ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಹಾಗಾದ್ರೆ ಈಗ ಸರ್ಕಾರನು ಕಾವೇರಿ ನೀರು ಏನು ಜನರಿಗೆ ನೀಡ್ತಾ ಇದೆ, ಅದರಿಂದ ಅವ್ರಿಗೆ ಖರ್ಚು ಹೆಚ್ಚಾಗ್ತಿದೆ, ಆದಾಯ ಕಡಿಮೆ ಆಗ್ತಿದೆ. ಸರ್ಕಾರಕ್ಕೂ ಬೆಲೆ ಏರಿಕೆ ಅನಿವಾರ್ಯ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನನ್ಗೇನು, ಯಾಕಂದ್ರೆ ಒಂದಿಷ್ಟು ಗ್ಯಾರಂಟಿ ಯೋಜನೆಗಳನ್ನ ಫ್ರೀಯಾಗಿ ಕೊಟ್ಟಿದ್ದಾರೆ. ಅದ್ರ ಮಧ್ಯದಲ್ಲಿ ನೀರಿನ ಬೆಲೆ ಏರಿಕೆ ಏನಾದ್ರು ವ್ಯತ್ಯಾಸ ಆಗುತ್ತೆ? ಈಗ ಎಲ್ಲಾರು ಒಂಥರ ಗ್ಯಾರಂಟಿ ಇದು ಕೊಟ್ಟಿರೋದು, ನಮ್ ದುಡ್ಡು ನಮ್ಗೆ ಕೊಟ್ಬಿಟ್ಟು ನಿಮ್ಗೆ ರಿಟರ್ನ್ ಕೊಡ್ತಾ ಇರೋದು, ನಿಮ್ಗೆ ಸಪ್ರೇಟ್ ಆಗಿ ಗೌರ್ಮೆಂಟ್ ಇಂದ ಏನು ಕೊಡ್ತಾ ಇಲ್ವಲ್ಲ ಅಂತ ಪ್ರತಿಯೊಬ್ರು ಅದನ್ನೇ ಅಂತಾರೆ. ಫ್ರೀ ಬಸ್ಸಾರ ಆಗ್ಲಿ, ಆಮ್ದು 2,000 ರೂಪಾಯಿ ದುಡ್ಡು ಕೊಡೋದ್ರಿಂದ ಆಗ್ಲಿ, ನಮ್ ದುಡ್ಡು ನಮ್ಗೆ ತೆಗ್ದು ನಿಮ್ಗೆ ಕೊಡ್ತಾ ಇದ್ದಾರೆ, ನಿಮ್ಗೆ ಅವ್ರಿಗೆ ಸರ್ಕಾರದಿಂದ ಏನು ಸಿಗ್ತೈತೆ ಅಂತ ಕೇಳ್ತಾ ಇದ್ದಾರೆ ಎಲ್ಲಾರು, ಪ್ರತಿಯೊಬ್ರು ಅದೇ ಅನ್ನೋದು. ಎಲ್ಲಾ ಬೆಲೆ ಏರಿಕೆ ಮಧ್ಯೆ ಅದೇನೋ ನಿಜ. ಈಗ ನೋಡಿ, ಟೊಮೊಟೊ, ಈರುಳ್ಳಿ ಟೊಮೊಟೊ ರೇಟ್ ಈಗ ಒಂಚೂರು ಕಮ್ಮಿ ಐತಿ. ಈರುಳ್ಳಿ ಬೆಲೆ ಪ್ರತಿ ಒಂದೂ ರೇಟ್ ಜಾಸ್ತಿ. ಈಗ ಆಟೋದೂ ರೇಟ್ ಜಾಸ್ತಿ ಮಾಡಿದ್ದಾರೆ, ಪ್ರತಿ ಒಂದಕ್ಕೂ ಜಾಸ್ತಿ ಮಾಡ್ತಾ ಇದ್ದಾರೆ. ಹೌದು, ತುಂಬಾ ಸಮಸ್ಯೆ ಅದರಿಂದ ಮೇಡಮ್. ಅದು ಸ್ವಲ್ಪ ನೀರಿನ ಬೆಲೆ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ರೆ ತುಂಬ ಉಪಕಾರ ಆಯ್ತದೆ. ನೀರಿನ ಬೆಲೆ ಜಾಸ್ತಿ ಮಾಡಿದ್ದಾರೆ, ಹಾಲಿನ ಬೆಲೆ ಜಾಸ್ತಿ ಮಾಡಿದ್ದಾರೆ. ಈಗ ನೋಡಿದ್ರೆ ಬಸ್ ರೇಟು ಜಾಸ್ತಿ ಮಾಡ್ತಾರೆ. ಹೆಣ್ಮಕ್ಳಿಗೆ ಫ್ರೀ ಕೊಟ್ಟರು, ಗಂಡು ಮಕ್ಳಿಗೆ ಏನು ಮಾಡ್ತಾರೆ ಇವರು? ಇರೋ ಸರ್ಕಾರ ಇವರು ಉದ್ಧಾರ ಮಾಡ್ತಾರೆ, ಲೆಕ್ಕಾಚಾರ ಇಲ್ಲ. ಇವರು ಇರೋರೆಲ್ಲ ತೊಳೆದು ನಮ್ಮ ಸಾಯಿಸ್ಬೇಕು ಲೆಕ್ಕ ಹಾಕೋರು ಇವರು. ಇನ್ನೇನು ಕಾಂಗ್ರೆಸ್ ಬಂದು ಉದ್ಧಾರ ಮಾಡೋದು ಏನಿದೆ ಹೇಳಿ ನೋಡೋಣ. ಅದು ಮಾಡ್ತಾ ಏನಂತ ಹೇಳ್ತಾರೆ. ಸಮಸ್ಯೆ ಅಲ್ಲಮ್ಮ, ನೀರೇ ಕೊಡೋದು ಕಷ್ಟ ಐತೆ. ಇನ್ಯಾವ ವ್ಯವಸ್ಥೆ ಮಾಡ್ತಾರೆ ಕರೆಕ್ಟಾಗಿ ಇವರು? ಯೋಚನೆ ಮಾಡಿ ನೀವೇನೆ, ಹೌದಾ ಅಲ್ವಾ? ಪ್ರತಿಯೊಂದು ರೇಟ್ ಜಾಸ್ತಿ ಮಾಡ್ತಾಯಿದ್ದಾರೆ ಹೊರತು ಯಾವುದು ಕಮ್ಮಿ ಮಾಡಿಲ್ಲ. ದಿನಸಿ ಸಾಮಾನಿಗೆ ಹೋದ್ರೂ ರೇಟ್ ಇದೆ. ಯಾವ ತೊಗೊಂಡು ತಿನ್ನಂಗಿದ್ದಾರೆ ಯಾರಾದರೂ? ಮಧ್ಯಮ ವರ್ಗದವರು ತಿನ್ನಂಗಿಲ್ಲ, ಇವರು ಬಡವರು ತಿನ್ನಂಗಿಲ್ಲ. ಸಾವುಕಾರ ದುಡ್ಡು ಇರ್ತದೆ ತಿಂತಾರೆ. ನಾವೆಲ್ಲ ಹೋಗೋಣ? ನಾವೆಲ್ಲ ಹಂಗೆ ಹೋಗ್ಬಿಡ್ಬೇಕು. ಫುಲ್ಲು ಸಮಸ್ಯೆನೇ ಕಣಮ್ಮ. ಯಾವುದೇ ಕಾರಣಕ್ಕೂ ತೊಂದರೆ ಏನಾಗಲ್ಲ. ಕೇಳಿ ನೋಡ್ರಿ, ಎಲ್ಲ ಹೇಳ್ತಾರೆ. ನಾವು ಬರೀ ಕನ್ನಡಿಗರಂತಿಲ್ಲ ಇಲ್ಲಿ, ತಮಿಳಿಯನ್ಸು, ಮುಸ್ಲಿಮ್ಸು ಪ್ರತಿಯೊಬ್ಬರು ಇದ್ದಾರೆ ಇಲ್ಲಿ. ಪ್ರತಿಯೊಬ್ಬರಿಗೂ ತೊಂದರೆ ಆಗತ್ತೆ ಇದು ಅಲ್ವಾ? ದಯವಿಟ್ಟು ಇದನ್ನೆಲ್ಲ ಮಾಡೋದನ್ನು ಕರೆಕ್ಟಾಗಿ ವ್ಯವಸ್ಥೆ ಮಾಡೋಂಗಿದ್ರೆ ಮಾಡಬೇಕಿಲ್ಲ, ಮಾಡಿಕೊಡ್ದು ಇವರು ರಾಜಕೀಯ ವ್ಯವಹಾರದಲ್ಲಿ ಎಲ್ಲ ಹಾಳು ಮಾಡೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಹೊರತು ಯಾವುದು ಉದ್ಧಾರ ಮಾಡೋ ಲೆಕ್ಕಾಚಾರದಲ್ಲಿ ಇಲ್ಲ. ಆಯ್ತಾ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.